ಹಾಯ್ ಎಲ್ಲರಿಗೂ. ನಾನಿಲ್ಲಿ ಅಜ್ಜಿ ಕಾಲದ ನೆನಪು ತರೋ ರವಾ ಉಂಡೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಆದರೆ ಇದು ಏಕ್ದಮ್ ನ್ಯೂ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ ಅಂತ. ಮೊದಲಿಗೆ ನಾನು ಒಂದು 5ರಿಂದ 6 ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಹುರ್ಕೋತಾ ಇದ್ದೀನಿ. ಸೊ ಅದನ್ನೆಲ್ಲ ಹುರಿದಾದ್ಮೇಲೆ ಅದೇ ತುಪ್ಪದಲ್ಲೇ ನೀವು 1 ಕಪ್ ಸೂಜಿ ರವೆ ಹಾಕಿಬಿಟ್ಟು ಒಂದು 5ರಿಂದ 6 ನಿಮಿಷ ಹುರ್ಕೊಂಡ್ರೆ ಇದು ಘಮ ಘಮ ಅಂತ ವಾಸನೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಂತದಲ್ಲಿ ನೀವು ಒಣ ಕೊಬ್ಬರಿ ಹಾಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಹಾಕೊಂಡ್ರೆ ಸಾಕು. ಸೊ ಅದೆಲ್ಲ ಹುರ್ಕೊಂಡಾದ್ಮೇಲೆ ನೀವು 1 ಕಪ್ ಸಕ್ಕರೆ ಹಾಕಿ 1/4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ನೀವು ಎಷ್ಟು ಕಪ್ ರವೆ ತಗೊಂಡಿರ್ತೀರಲ್ಲ ಅಷ್ಟೇ ಕಪ್ಪಷ್ಟು ಸಕ್ಕರೆ ಹಾಕೋಬೇಕು. ಸೊ ಅದಾದ್ಮೇಲೆ ಒಂದು ಸ್ವಲ್ಪ ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ ಸ್ವೀಟ್ಸ್ಗೆ. ಇದೆಲ್ಲ ಹಾಕಾದ್ಮೇಲೆ ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ಸೊ ಇದು ಬಿಸಿ ಬಿಸಿಯಾಗಿರುವಾಗ್ಲೇ ನಾವು ಹುರ್ಕೊಂಡಿರೋ ಸೂಜಿ ರವೆ ಹಾಕೊಂಡು ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನೂ ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಸೊ ಇದನ್ನ ನೀವು ಹಸಿ ಕೊಬ್ಬರಿಯಿಂದನೂ ಮಾಡ್ಬೋದು, ಆದರೆ ಜಾಸ್ತಿ ದಿನ ಇಡಕ್ಕಾಗಲ್ಲ ಅಷ್ಟೇ. ಅದರ ರುಚಿ ಅಂತೂ ಹಸಿ ಕೊಬ್ಬರಿಯಿಂದ ಇನ್ನೂ ಸೂಪರ್ ಆಗಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ನಾನೊಂದು ಅರ್ಧ ಕಪ್ಪಷ್ಟು ಹಾಲು ಹಾಕೊಂಡ್ಬಿಟ್ಟು ನೀಟಾಗಿ ಉಂಡೆ ಮಾಡಿಕೊಂಡ್ರೆ ಬರೀ ಒಂದು 10 ನಿಮಿಷದಲ್ಲೇ ರವೆ ಉಂಡೆ ತಯಾರಾಗುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.